ಬಾದೂರಬಂಡಿಯ ಪ್ರಾಥಮಿಕ ಶಾಲೆ ಅಂದರೆ 5, 6, 7 ಶಾಲೆಯ ಸುಮಾರು 24 ಹುಡುಗರು ಮತ್ತು 16 ಜನ ಶಿಕ್ಷಕರು ಮತ್ತು ಸ್ಕೂಲ್ ಸ್ಟಾಫ್ ಸೇರಿ ಒಟ್ಟು 40 ಜನ ಇವತ್ತು ಕೊಪ್ಪಳದಿಂದ ಬೆಂಗಳೂರಿಗೆ ವಿಮಾನಯಾನವನ್ನು ಮಾಡ್ತಾಯಿದ್ದಾರೆ. ಅಲ್ಲಿ 2 ದಿನಗಳ ಪ್ರವಾಸ ಮಾಡಿ ಮತ್ತೆ ಟ್ರೈನ್ ಮೂಲಕ ಹಿಂತಿರುಗುತ್ತಿದ್ದಾರೆ. ಇದರ ಸಂಪೂರ್ಣ ವೆಚ್ಚವನ್ನು ನಮ್ಮ ಬೀರಪ್ಪನವರು, ಆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಬೀರಪ್ಪನವರು ವಹಿಸ್ಕೊಂಡು ಮಕ್ಕಳಿಗೆ ಪ್ರವಾಸ ಮಾಡಬೇಕು, ಅಧ್ಯಯನ ಪ್ರವಾಸ ಮಾಡಿಸ್ಬೇಕು. ಇದರಿಂದ ಅವ್ರಿಗೂ ಕೂಡ ಒಳ್ಳೆ ನಾಲೆಜ್ ಬರ್ತೈತೆ ಮತ್ತು ಒಳ್ಳೆ ಜೀವನದಲ್ಲಿ ಒಂದು ಒಳ್ಳೆ ಚಟುವಟಿಕೆ ಬರ್ತೈತೆ ಅನ್ನೋ ಉದ್ದೇಶದಿಂದ ಇವತ್ತು ಅವರು ಈ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದು ಒಂದು ಒಳ್ಳೆಯ ವಿಚಾರ. ಸಮಾಜದಲ್ಲಿ ಭಾಳಷ್ಟು ಜನರಿಗೆ ಇವತ್ತು ಪ್ರೇರಣೆಯಾಗಿದ್ದಾರೆ. ಇವತ್ತು ಯಾರ್ಯಾರು ಆರ್ಥಿಕವಾಗಿ ಸಬಲರಿದ್ದಾರೆ ಅಂಥವರು ಮಕ್ಕಳಿಗೆ ಇಂಥ ಪ್ರವಾಸವನ್ನು ಕೈಗೊಂಡ್ರೆ ಮಕ್ಕಳಿಗೆ ಕೂಡ ಇವತ್ತು ವಿಶಾಲವಾದ ಜಗತ್ತಿನ ನಾಲೆಜ್ ಬರುತ್ತೆ. ಅದರಲ್ಲಿದ್ದ ಅವ್ರಿಗೂ ಕೂಡ ಒಂದು ಹೊಸ ಚೈತನ್ಯ ಬರುತ್ತೆ. ಇದರಿಂದ ಪ್ರವಾಸ ಮಾಡೋದ್ರಿಂದ ಇಂಥ ಕೆಲಸವನ್ನು ಸಮಾಜದಲ್ಲಿ ಯಾರ್ಯಾರು ಆರ್ಥಿಕವಾಗಿ ಸಬಲರಿಗಿದ್ದಾರೆ ಅವರು ಕೂಡ ಕೈಗೊಳ್ಳಬೇಕು. ಇವತ್ತು ಬೀರಪ್ಪನವರು ಕೂಡ ನಾನು ವೈಯಕ್ತಿಕವಾಗಿ ಕೂಡ ಸಂಸದನಾಗಿ ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇವತ್ತು ಸುಮಾರು 5 ಲಕ್ಷ ರೂಪಾಯಿ ಖರ್ಚನ್ನು ತಮ್ಮ ಸ್ವಂತ ಖರ್ಚಿನಿಂದ ಮಾಡ್ತಾಯಿದ್ದಾರೆ. ಇವತ್ತು ಅವರು ಶಾಲೆ ಶಿಕ್ಷಕರಾಗಿ ಪಾಠ ಮಾಡಿದ್ರೆ ಸಾಕು ಪಗಾರ ಬರ್ತಿತ್ತು. ಆದ್ರೆ ಇಂಥ ಹೊಸ ಚಟುವಟಿಕೆಯನ್ನು ಮಾಡೋದ್ರಿಂದ ಮಕ್ಕಳಿಗೆ ಹೊಸ ಹುರುಪು ಬರ್ತೈತೆ ಅಂತೇಳಿ ಇವತ್ತು ಸ್ವಂತ ಖರ್ಚಿನಿಂದ ಮಾಡ್ತಿದ್ದಾರೆ. ನಾನು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯತೀನಿ. ಇದು ಒಂದು ಪ್ರೇರಣೆ, ಅದು ಸಾಮಾಜಿಕ ಒಂದು ಪ್ರೇರಣೆ. ಎಲ್ಲರ ಸಾಮಾಜಿಕ ಜವಾಬ್ದಾರಿ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮಕ್ಕಳಿಗೆ ಯಾರೇ ಇರಲಿ ಅವ್ರಿಗೊಂದು ಪ್ರೋತ್ಸಾಹ ಕೊಡೋದು, ಪ್ರವಾಸ ಮಾಡೋದೊಂದು ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಆರ್ಥಿಕವಾಗಿ ಸಬಲರಿದ್ದಾರೆ ಮುಂದೆ ಬಂದಿಂಥ ಕೆಲಸವನ್ನು ಮಾಡಿರಿ ಅಂತೇಳಿ ಕೂಡ ವಿನಂತಿಯನ್ನು ಮಾಡ್ತೀನಿ. ನನಗೊಂದು ಮಾದಾಸೆ ಆಗಿತ್ತು, ನಾನೊಬ್ಬ ಸರ್ಕಾರಿ ಶಾಲೆ ಶಿಕ್ಷಕನಾಗಿದ್ದು ಇವತ್ತು ದೇಶಕ್ಕೆ ಅನ್ನ ನೀಡೋರು ಅಂದ್ರೆ ನಮಗೆಲ್ಲ ಅನ್ನದಾತರು ರೈತರಾಗ್ಯಾರ. ಆ ರೀತಿಯಾಗಿ ಅವ್ರನ್ನೇ ದೇವ್ರಂತ ಕಾಣ್ತೀವಿ. ಇವು ಶಿಕ್ಷಕರಿಗೆ ಯಾರಂದರೆ ಮಕ್ಕಳೇ ದೇವರು. ಇಂಥ ಮಕ್ಕಳನ್ನು ಒಂದು ವಿಮಾನಯಾನದಲ್ಲಿ ಕರ್ಕೊಂಡು ಹೋಗ್ಬೇಕಂದು ಮಾದೇಶ ಬಂದಿದ್ದು. ಅದ್ರ ಮುಖ್ಯ ಉದ್ದೇಶ ಏನಂದ್ರೆ, ನಾನು ಬಾದೂರಬಂಡಿ ಶಾಲೆಗೆ ಕಳೆದ 1 ವರ್ಷದಿಂದನೇ ಅಲ್ಲಿ ನಿಯೋಜನೆ ಮೇಲೆಗೆ ಮುಖ್ಯೋಪಾಧ್ಯಾಯ ಕೆಲಸಕ್ಕೆ ಹಾಜರಾದೆ. ಆ ದಿನವೇ ನಾನು ಘೋಷಣೆ ಮಾಡಿದ್ದೆ, 24 ವಿದ್ಯಾರ್ಥಿಗಳನ್ನು ನಾನು ವಿಮಾನದಲ್ಲಿ ನನ್ನ ಸ್ವಂತ ಖರ್ಚನ್ನು ಕರ್ಕೊಂಡು ಹೋಗ್ಬೇಕಂತ ಅವತ್ತೇ ಘೋಷಣೆ ಮಾಡಿದೆ. ಈ ಕುರಿತಾಗಿ ಲಿಖಿತ ಪರೀಕ್ಷೆನ ಕಳೆದ ಏಪ್ರಿಲ್ 14ನೇ ತಾರೀಕು ನಡೆಸಿದ್ದೆ. 220 ಮಕ್ಕಳು ಅದರಲ್ಲಿ ಭಾಗವಹಿಸಿದ್ದು. ಆ 224 ಮಕ್ಕಳಲ್ಲಿ ನಾನು 5, 6, 7, 8ನೇ ತರಗತಿ ಅಂದರೆ ತರಗತಿ 6 ಮಕ್ಕಳಂತೆ, 4 ತರಗತಿ ವಿದ್ಯಾರ್ಥಿನ ತರಗತಿಗೆ 6 ಮಕ್ಕಳಂತೆ ಒಟ್ಟು 24 ಮಕ್ಕಳನ್ನು ಅಲ್ಲಿ ಪರೀಕ್ಷೆಗೆ ಪಾಸ್ ಆದರು. 220ರಲ್ಲಿ ಈ 24 ಮಕ್ಕಳನ್ನು ಇವತ್ತೇನು ಡಿಸೆಂಬರ್ 26ರಂದು ಜಿಂದಾಲಿಂದ ನನ್ನ ಮಾದಾಶಿ ಏನಾಗಿತ್ತು, ಹೈದರಾಬಾದಿಗೆ ಕರ್ಕೊಂಡು ಹೋಗ್ಬೇಕಂತಾಗಿತ್ತು. ಅಲ್ಲಿ ಫ್ಲೈಟ್ ಲಭ್ಯ ಇಲ್ಲದ ಕಾರಣ ಇದು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿಂದ ಹಿಡಿದು ಇವತ್ತೇನು ಬಾದೂರಬಂಡಿಯಿಂದ ಪ್ರಾರಂಭ ಆದಂಥ ಜರ್ನಿ, ಅಲ್ಲಿಂದ ಯಾವುದೇ ವಿದ್ಯಾರ್ಥಿಗಳು ₹1 ಹಣ ಸಂಗ್ರಹ ಮಾಡಿದೆ. ವಸತಿ, ಊಟ, ಫ್ಲೈಟು, ಇಲ್ಲಿಂದ ಮತ್ತು ಬಸ್ ವ್ಯವಸ್ಥೆ, ಅಲ್ಲಿ ಬಸ್ ವ್ಯವಸ್ಥೆ ಎಲ್ಲ ಕೂಡ ನನ್ನ ಸ್ವಂತ ವೆಚ್ಚದಲ್ಲಿ ನಾನು ಭರಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಏನಂದರೆ, ನಾನೊಬ್ಬ ಶಿಕ್ಷಕನಾಗಿದ್ದು ನನ್ನ ದೇವರಿಗೆ ಇದನ್ನು ಅರ್ಪಣೆ ಮಾಡಬೇಕು. ಇದರಿಂದ ಇಂಥ ಕೆಲಸ ಮಾಡಿದ್ರೆ ನನಗೆ ಆತ್ಮತೃಪ್ತಿ ಇನ್ನೂ ಹೆಚ್ಚಾಗುತ್ತೆ, ಇನ್ನೂ ವಿನೂತನವಾದ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಎಷ್ಟು ಸೀಟಿನ ಫ್ಲೈಟು, ಎಷ್ಟು ಖರ್ಚಾಯಿತು ಏನು ಅಂತ? ಒಟ್ಟು 40 ಜನ ಇಲ್ಲಿ ಪ್ರಯಾಣ ಮಾಡ್ತಾಯಿದ್ವಿ. 3.5 ಲಕ್ಷ ರೂಪಾಯಿ ಇದು ಇದಾಗುತ್ತೆ. ಅದ್ರ ಜೊತೆಗೆ ಊಟ, ವಸತಿ ಮತ್ತು ಎಲ್ಲ ನಾವು ಸಂಪೂರ್ಣವಾಗಿ ನೋಡಿ. ಇವತ್ತು ಕೂಡ ಮಕ್ಕಳಿಗೆ ಒಬ್ಬಟ್ಟು ಊಟವನ್ನು ಬೆಂಗಳೂರಲ್ಲಿ ವ್ಯವಸ್ಥೆ ಮಾಡಿದ್ದೀನಿ. ನಾಳೆ ಸ್ವೀಟ್ ವ್ಯವಸ್ಥೆ ಅವ್ರಿಗೆ ಬೇಕಾದಂಥ, ಅಂದರೆ ಕರ್ಕೊಂಡೋಗಿ ಊಟ ಅಂದರೆ ಅಂಥ ಊಟದ ವ್ಯವಸ್ಥೆ ಮಾಡೋದು ಬೇಡ, ಅವರಿಗೆ ಸಿಹಿಯಾದ ಊಟದ್ರ ಜೊತೆಗೆ ಮಕ್ಕಳು ಖುಷಿಯಾಗಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಊಟ, ವಸತಿ ಎಲ್ಲ ಸೇರಿ ಒಂದು 5ರಿಂದ 5.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆತ್ಮತೃಪ್ತಿ ನನಗೆ ನನ್ನ ಇದೇನು ಪ್ರಚಾರಕ್ಕಂತಲ್ಲ, ಪ್ರೇರಣೆಗಂತಲ್ಲ, ನನಗೆ ಆತ್ಮತೃಪ್ತಿ. ಇದು ಬೇರೆಯವ್ರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ. ನಾನೊಬ್ಬ ಶಿಕ್ಷಕನಾಗಿದ್ದೀನಿ. ನಾನು ಬೇರೆಯವ್ರಿಗೆ ಮಾಡಲ್ಲ ಆಗ್ಬೇಕಂತಲ್ಲ. ನನ್ನ ದೇವರು ಅಂದರೆ ನನ್ನ ಮಕ್ಕಳೇ ನನಗೆ ದೇವರು. ಅವರೇ ನನಗೆ ಅನ್ನ ನೀಡ್ತಾರೆ, ಅವರಿಂದ ನಾನು ವೇತನ ಪಡಿತೀನಿ. ಈ ಕೆಲಸ ಮಾಡಿದ್ರೆ ನನಗೆ ಆತ್ಮತೃಪ್ತಿ ಇದೆ. ಫಸ್ಟು ಏಪ್ರಿಲ್ 14ರಂದು ನಮಗೆ ಟೆಸ್ಟ್ ಇಟ್ಟಿದ್ರು ಸರ್. ಆ ಟೆಸ್ಟ್ನಲ್ಲಿ ಪಾಸ್ ಆದವ್ರನ್ನ 24 ಜನ ಪಾಸ್ ಆಗಿದ್ವಿ ಸರ್. ಅವ್ರನ್ನ ಕರ್ಕೊಂಡು ಹೊಂಟಿದ್ದಾರೆ. ತುಂಬ ಖುಷಿ ಆಗ್ತಿದೆ ಸರ್. ಎಲ್ಲ ರೊಕ್ಕ ನಿಮ್ದು ₹1 ಏನಿಲ್ಲ ಮನೆ? ಇಲ್ಲ ಸರ್, ₹1 ತಗೊಂಡಿದ್ವಿ. ಇಲ್ಲ ಸರ್, ಕೆಳಗೆ ನಿಂತ್ಕೊಂಡು ನೋಡ್ತಿದ್ವಿ, ಈಗ ಮೇಲೆ ಹೋಗ್ತಿದ್ವಿ ಅಂತ ಖುಷಿ ಆಗ್ತಿದೆ ಸರ್. ಇಲ್ಲ ಸರ್, ನಾನು ಫಸ್ಟ್. ಏನಂತಾರಮ್ಮ ನಿಮ್ಮ ಮನ್ಯಾಗೂ ಖುಷಿ ಆದ್ರ? ಹ್ಞೂ ಸರ್, ಖುಷಿ ಅಲ್ಲಮ್ಮ, ಒಂದು ಗೌರ್ಮೆಂಟ್ ಸ್ಕೂಲಾಗ ಈ ಥರ ಇರೋದು ಭಾಳ ತುಂಬ ಖುಷಿ ಆಗ್ತದೆ ಸರ್. ನಮ್ಮ ಬೀರಪ್ಪ ಸರ್ ನೋಡಿದೆ, ₹1 ತಗೊಂಡ್ಲಾರ್ದನ ಎಲ್ಲರನ್ನೂ ಕರ್ಕೊಂಡು ಹೊಂಟಿದ್ದಾರೆ ಸರ್. 24 ಜನ ಮಕ್ಕಳನ್ನ ಮತ್ತು ಸ್ಟಾಫ್ಸ್ನ ಕರ್ಕೊಂಡು ಹೊಂಟಿದ್ದಾರೆ ಸರ್. ತುಂಬ ಖುಷಿ ಆಗುತ್ತೆ ಸರ್. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್. ಭಾಳ ಖುಷಿ ಆಗ್ತಿದೆ ನಮ್ಮನ್ನು ಕರ್ಕೊಂಡು ಹೊಂಟಿದ್ದಕ್ಕೆ. ಬಾದೂರಬಂಡಿಯ ಪ್ರಾಥಮಿಕ ಶಾಲೆ ಅಂದರೆ 5, 6, 7 ಶಾಲೆಯ ಸುಮಾರು 24 ಹುಡುಗರು ಮತ್ತು 16 ಜನ ಶಿಕ್ಷಕರು ಮತ್ತು ಸ್ಕೂಲ್ ಸ್ಟಾಫ್ ಸೇರಿ ಒಟ್ಟು 40 ಜನ ಇವತ್ತು
ಕೊಪ್ಪಳದಿಂದ ಇವತ್ತು ಬೆಂಗಳೂರಿಗೆ ವಿಮಾನಯಾನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ 2 ದಿನಗಳ ಪ್ರವಾಸ ಮಾಡಿ ಮತ್ತೆ ಟ್ರೈನ್ ಮೂಲಕ ಹಿಂತಿರುಗುತ್ತಿದ್ದಾರೆ. ಇದರ ಸಂಪೂರ್ಣ ವೆಚ್ಚವನ್ನು ನಮ್ಮ ಬೀರಪ್ಪನವರು, ಆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಬೀರಪ್ಪನವರು ವಹಿಸ್ಕೊಂಡು ಮಕ್ಕಳಿಗೆ ಪ್ರವಾಸ ಮಾಡಬೇಕು, ಅಧ್ಯಯನ ಪ್ರವಾಸ ಮಾಡಿಸ್ಬೇಕು. ಇದರಿಂದ ಅವರಿಗೂ ಕೂಡ ಒಳ್ಳೆ ನಾಲೆಜ್ ಬರ್ತೈತೆ ಮತ್ತು ಒಳ್ಳೆ ಜೀವನದಲ್ಲಿ ಒಂದು ಒಳ್ಳೆ ಚಟುವಟಿಕೆ ಬರ್ತೈತೆ ಅನ್ನೋ ಉದ್ದೇಶದಿಂದ ಇವತ್ತು ಅವರು ಈ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದು ಒಂದು ಒಳ್ಳೆಯ ವಿಚಾರ. ಸಮಾಜದಲ್ಲಿ ಭಾಳಷ್ಟು ಜನರಿಗೆ ಇವತ್ತು ಪ್ರೇರಣೆಯಾಗಿದ್ದಾರೆ. ಇವತ್ತು ಯಾರ್ಯಾರು ಆರ್ಥಿಕವಾಗಿ ಸಬಲರಿದ್ದಾರ ಅಂಥವರು ಈ ಮಕ್ಕಳಿಗೆ ಇಂಥ ಪ್ರವಾಸವನ್ನು ಕೈಗೊಂಡ್ರೆ ಮಕ್ಕಳಿಗೆ ಕೂಡ ಇವತ್ತು ವಿಶಾಲವಾದ ಜಗತ್ತಿನ ನಾಲೆಜ್ ಬರುತ್ತೆ. ಅದರಲ್ಲಿದ್ದ ಅವ್ರಿಗೂ ಕೂಡ ಒಂದು ಹೊಸ ಚೈತನ್ಯ ಬರುತ್ತೆ. ಇದರಲ್ಲಿದ್ದ ಪ್ರವಾಸ ಮಾಡೋದ್ರಿಂದ ಇಂಥ ಕೆಲಸವನ್ನು ಸಮಾಜದಲ್ಲಿ ಯಾರ್ಯಾರು ಆರ್ಥಿಕವಾಗಿ ಸಬಲರಿಗಿದ್ದಾರೆ ಅವರು ಕೂಡ ಕೈಗೊಳ್ಳಬೇಕು. ಇವತ್ತು ಬೀರಪ್ಪನವರು ಕೂಡ ನಾನು ವೈಯಕ್ತಿಕವಾಗಿ ಕೂಡ ಸಂಸದನಾಗಿ ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇವತ್ತು ಸುಮಾರು 5 ಲಕ್ಷ ರೂಪಾಯಿ ಖರ್ಚನ್ನು ತಮ್ಮ ಸ್ವಂತ ಖರ್ಚಿನಿಂದ ಮಾಡ್ತಾಯಿದ್ದಾರೆ. ಇವತ್ತು ಅವರು ಶಾಲೆ ಶಿಕ್ಷಕರಾಗಿ ಪಾಠ ಮಾಡಿದ್ರೆ ಸಾಕು ಪಗಾರ ಬರ್ತಿತ್ತು. ಆದ್ರೆ ಇಂಥ ಹೊಸ ಚಟುವಟಿಕೆಯನ್ನು ಮಾಡೋದ್ರಿಂದ ಮಕ್ಕಳಿಗೆ ಹೊಸ ಹುರುಪು ಬರ್ತೈತೆ ಅಂತೇಳಿ ಇವತ್ತು ಸ್ವಂತ ಖರ್ಚಿನಿಂದ ಮಾಡ್ತಿದ್ದಾರೆ. ನಾನು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯತೀನಿ. ಇದು ಒಂದು ಪ್ರೇರಣೆ, ಅದು ಸಾಮಾಜಿಕ ಒಂದು ಪ್ರೇರಣೆ. ಎಲ್ಲರ ಸಾಮಾಜಿಕ ಜವಾಬ್ದಾರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮಕ್ಕಳಿಗೆ ಯಾರೇ ಇರಲಿ ಅವ್ರಿಗೊಂದು ಪ್ರೋತ್ಸಾಹ ಕೊಡೋದು, ಪ್ರವಾಸ ಮಾಡೋದೊಂದು ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಆರ್ಥಿಕವಾಗಿ ಸಬಲರಿದ್ದಾರೆ ಮುಂದೆ ಬಂದಿಂಥ ಕೆಲಸವನ್ನು ಮಾಡಿರಿ ಅಂತೇಳಿ ಕೂಡ ವಿನಂತಿಯನ್ನು ಮಾಡ್ತೀನಿ. ನನಗೊಂದು ಮಾದಾಸೆ ಆಗಿತ್ತು, ನಾನೊಬ್ಬ ಸರ್ಕಾರಿ ಶಾಲೆ ಶಿಕ್ಷಕನಾಗಿದ್ದು ಇವತ್ತು ದೇಶಕ್ಕೆ ಅನ್ನ ನೀಡೋರು ಅಂದ್ರೆ ನಮಗೆಲ್ಲ ಅನ್ನದಾತರು ರೈತರಾಗ್ಯಾರ. ಆ ರೀತಿಯಾಗಿ ಅವ್ರನ್ನೇ ದೇವ್ರಂತ ಕಾಣ್ತೀವಿ. ಇವು ಶಿಕ್ಷಕರಿಗೆ ಯಾರಂದರೆ ಮಕ್ಕಳೇ ದೇವರು. ಇಂಥ ಮಕ್ಕಳನ್ನು ಒಂದು ವಿಮಾನಯಾನದಲ್ಲಿ ಕರ್ಕೊಂಡು ಹೋಗ್ಬೇಕಂದು ಮಾದೇಶ ಹೊಂದಿದ್ದು. ಅದ್ರ ಮುಖ್ಯ ಉದ್ದೇಶ ಏನಂದ್ರೆ, ನಾನು ಬಾದ್ರಬಂಡೆ ಶಾಲೆಗೆ ಕಳೆದ 1 ವರ್ಷದಿಂದನೇ ಏನೋ ಅಲ್ಲಿ ನಿಯೋಜನೆ ಮೇಲೆಗೆ ಮುಖ್ಯೋಪಾಧ್ಯಾಯ ಕೆಲಸಕ್ಕೆ ಹಾಜರಾದೆ. ಆ ದಿನವೇ ನಾನು ಘೋಷಣೆ ಮಾಡಿದ್ದೆ, 24 ವಿದ್ಯಾರ್ಥಿಗಳನ್ನು ನಾನು ವಿಮಾನದಲ್ಲಿ ನನ್ನ ಸ್ವಂತ ಖರ್ಚನ್ನು ಕರ್ಕೊಂಡು ಹೋಗ್ಬೇಕಂತ ಅವತ್ತೇ ಘೋಷಣೆ ಮಾಡಿದೆ. ಈ ಕುರಿತಾಗಿ ಲಿಖಿತ ಪರೀಕ್ಷೆನ ಕಳೆದ ಏಪ್ರಿಲ್ 14ನೇ ತಾರೀಕು ನಡೆಸಿದ್ದೆ. 220 ಮಕ್ಕಳು ಅದರಲ್ಲಿ ಭಾಗವಹಿಸಿದ್ದು. ಆ 224 ಮಕ್ಕಳಲ್ಲಿ ನಾನು 5, 6, 7, 8ನೇ ತರಗತಿ ಅಂದರೆ ತರಗತಿ 6 ಮಕ್ಕಳಂತೆ, 4 ತರಗತಿ ವಿದ್ಯಾರ್ಥಿನ ತರಗತಿಗೆ 6 ಮಕ್ಕಳಂತೆ ಒಟ್ಟು 24 ಮಕ್ಕಳನ್ನು ಅಲ್ಲಿ ಪರೀಕ್ಷೆಗೆ ಪಾಸ್ ಆದರು. 220ರಲ್ಲಿ ಈ 24 ಮಕ್ಕಳನ್ನು ಇವತ್ತೇನು ಡಿಸೆಂಬರ್ 26ರಂದು ಜಿಂದಾಲಿಂದ ನನ್ನ ಮಾದಾಶೆ ಏನಾಗಿತ್ತು, ಹೈದರಾಬಾದಿಗೆ ಕರ್ಕೊಂಡು ಹೋಗ್ಬೇಕಂತಾಗಿತ್ತು. ಅಲ್ಲಿ ಫ್ಲೈಟ್ ಲಭ್ಯ ಇಲ್ಲದ ಕಾರಣ ಇದು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿಂದ ಹಿಡಿದು ಇವತ್ತೇನು ಬಾದ್ರಬಂಡೆಯಿಂದ ಪ್ರಾರಂಭ ಆದಂಥ ಜರ್ನಿ, ಅಲ್ಲಿಂದ ಯಾವುದೇ ವಿದ್ಯಾರ್ಥಿಗಳು ₹1 ಹಣ ಸಂಗ್ರಹ ಮಾಡಿದೆ. ವಸತಿ, ಊಟ, ಫ್ಲೈಟು, ಇಲ್ಲಿಂದ ಮತ್ತು ಬಸ್ ವ್ಯವಸ್ಥೆ, ಅಲ್ಲಿ ಬಸ್ ವ್ಯವಸ್ಥೆ ಎಲ್ಲ ಕೂಡ ನನ್ನ ಸ್ವಂತ ವೆಚ್ಚದಲ್ಲಿ ನಾನು ಭರಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಏನಂದರೆ, ನಾನೊಬ್ಬ ಶಿಕ್ಷಕನಾಗಿದ್ದು ನನ್ನ ದೇವರಿಗೆ ಇದನ್ನು ಅರ್ಪಣೆ ಮಾಡಬೇಕು. ಇದರಿಂದ ಇಂಥ ಕೆಲಸ ಮಾಡಿದ್ರೆ ನನಗೆ ಆತ್ಮತೃಪ್ತಿ ಇನ್ನೂ ಹೆಚ್ಚಾಗುತ್ತೆ. ಇನ್ನೂ ವಿನೂತನವಾದ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಎಷ್ಟು ಸೀಟಿನ ಫ್ಲೈಟು, ಎಷ್ಟು ಖರ್ಚಾಯಿತು ಏನು ಅಂತ? ಒಟ್ಟು 40 ಜನ ಇಲ್ಲಿ ಪ್ರಯಾಣ ಮಾಡ್ತಾಯಿದ್ವಿ. 3.5 ಲಕ್ಷ ರೂಪಾಯಿದು ಇದು ಇದಾಗುತ್ತೆ. ಅದ್ರ ಜೊತೆಗೆ ಊಟ, ವಸತಿ ಮತ್ತು ಎಲ್ಲ ನಾವು ಸಂಪೂರ್ಣವಾಗಿ ನೋಡಿ. ಇವತ್ತು ಕೂಡ ಮಕ್ಕಳಿಗೆ ಒಬ್ಬಟ್ಟು ಊಟವನ್ನು ಬೆಂಗಳೂರಲ್ಲಿ ವ್ಯವಸ್ಥೆ ಮಾಡಿದ್ದೀನಿ. ನಾಳೆ ಸ್ವೀಟ್ ವ್ಯವಸ್ಥೆ ಅವ್ರಿಗೆ ಬೇಕಾದಂಥ, ಅಂದರೆ ಕರ್ಕೊಂಡೋಗಿ ಊಟ ಅಂದರೆ ಅಂಥ ಊಟದ ವ್ಯವಸ್ಥೆ ಮಾಡೋದು ಬೇಡ. ಅವ್ರಿಗೆ ಸಿಹಿಯಾದ ಊಟದ್ರ ಜೊತೆಗೆ ಮಕ್ಕಳು ಖುಷಿಯಾಗಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಊಟ, ವಸತಿ ಎಲ್ಲ ಸೇರಿ ಒಂದು 5 ರಿಂದ 5.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆತ್ಮತೃಪ್ತಿ ನನಗೆ ನನ್ನ ಇದೇನು ಪ್ರಚಾರಕ್ಕಂತಲ್ಲ, ಪ್ರೇರಣೆಗಂತಲ್ಲ, ನನಗೆ ಆತ್ಮತೃಪ್ತಿ. ಇದು ಬೇರೆಯವ್ರು ಏನು ಅಂದ್ಕೊಂಡ್ರು ಪರವಾಗಿಲ್ಲ. ನಾನೊಬ್ಬ ಶಿಕ್ಷಕನಾಗಿದ್ದೀನಿ. ನಾನು ಬೇರೆಯವ್ರಿಗೆ ಮಾಡಲ್ಲ ಆಗ್ಬೇಕಂತಲ್ಲ. ನನ್ನ ದೇವರು ಅಂದರೆ ನನ್ನ ಮಕ್ಕಳೇ ನನಗೆ ದೇವರು. ಅವರೇ ನನಗೆ ಅನ್ನ ನೀಡ್ತಾರೆ. ಅವರಿಂದ ನಾನು ವೇತನ ಪಡಿತೀನಿ. ಈ ಕೆಲಸ ಮಾಡಿದ್ರೆ ನನಗೆ ಆತ್ಮತೃಪ್ತಿ ಇದೆ. ಫಸ್ಟು ಏಪ್ರಿಲ್ 14ರಂದು ನಮಗೆ ಟೆಸ್ಟ್ ಇಟ್ಟಿದ್ರು ಸರ್. ಆ ಟೆಸ್ಟ್ನಲ್ಲಿ ಪಾಸ್ ಆದವ್ರನ್ನ 24 ಜನ ಪಾಸ್ ಆಗಿದ್ವಿ ಸರ್. ಅವ್ರನ್ನ ಕರ್ಕೊಂಡು ಹೊಂಟಿದ್ದಾರೆ. ತುಂಬ ಖುಷಿ ಆಗ್ತಿದೆ ಸರ್. ಎಲ್ಲ ರೊಕ್ಕ ನಿಮ್ದು ₹1 ಏನಿಲ್ಲ ಮನೆ? ಇಲ್ಲ ಸರ್, ₹1 ತಗೊಂಡಿದ್ವಿ. ಇಲ್ಲ ಸರ್, ಕೆಳಗೆ ನಿಂತ್ಕೊಂಡು ನೋಡ್ತಿದ್ವಿ. ಈಗ ಮೇಲೆ ಹೋಗ್ತಿದೆ ಅಂತ ಖುಷಿ ಆಗ್ತಿದೆ ಸರ್. ಇಲ್ಲ ಸರ್, ನಾನು ಫಸ್ಟ್. ಏನಂತಾರಮ್ಮ ನಿಮ್ಮ ಮನ್ಯಾಗೂ ಖುಷಿ ಆದ್ರ? ಹ್ಞೂ ಸರ್, ಖುಷಿ ಅಲ್ಲಮ್ಮ, ಒಂದು ಗೌರ್ಮೆಂಟ್ ಸ್ಕೂಲಾಗ ಈ ಥರ ಇರೋದು ಭಾಳ ತುಂಬ ಖುಷಿ ಆಗ್ತದೆ ಸರ್. ನಮ್ಮ ಬೀರಪ್ಪ ಸರ್ ನೋಡಿದೆ, ₹1 ತಗೊಂಡ್ಲಾರ್ದೇನ ಎಲ್ಲರನ್ನೂ ಕರ್ಕೊಂಡು ಹೊಂಟಿದ್ದಾರೆ ಸರ್. 24 ಮಕ್ಕಳನ್ನ ಮತ್ತು ಸ್ಟಾಫ್ಸ್ನ ಕರ್ಕೊಂಡು ಹೊಂಟಿದ್ದಾರೆ ಸರ್. ತುಂಬ ಖುಷಿ ಆಗುತ್ತೆ ಸರ್. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್. ಭಾಳ ಖುಷಿ ಆಗ್ತಿದೆ ನಮ್ಮನ್ನು ಕರ್ಕೊಂಡು ಹೊಂಟಿದ್ದಕ್ಕೆ.